ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ ನೆರಿಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೆರಿಗ ಗ್ರಾಮದಲ್ಲಿ ನೂತನ ಆರೋಗ್ಯ ಉಪಕೇಂದ್ರವನ್ನು ಶಾಸಕರಾದ ಬಿ ಶಿವಣ್ಣರವರು ಮತ್ತು ಆನೇಕಲ್ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಪ್ರಭಾಕರ್ ರೆಡ್ಡಿರವರು ಉದ್ಘಾಟಿಸಿ ಶುಭ ಹಾರೈಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಆರೋಗ್ಯ ಉಪಕೇಂದ್ರಕ್ಕೆ 20 ಲಕ್ಷ ರೂಪಾಯಿ ಧನ ಸಹಾಯ ಮತ್ತು ನೆರಿಗ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರಿಗೆ 20 ದ್ವಿಚಕ್ರ ವಾಹನಗಳನ್ನು ವಿತರಣೆ ಮಾಡಿದ ಆನೇಕಲ್ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಪ್ರಭಾಕರ್ ರೆಡ್ಡಿರವರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನೆರಿಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವೇದ ಕೇಶವ ಮೂರ್ತಿರವರು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಗೋಪಿನಾಥ ರೆಡ್ಡಿ, ಉಪಾಧ್ಯಕ್ಷ ಶ್ರೀನಿವಾಸ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕಾಂತರಾಜು, ಚಿನ್ಮಯ ಸೇವಾ ಸಂಸ್ಥೆಯ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಹಗಡೆ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುಧಾ, ಸತೀಶ್, ಲತಾ, ಸುಜಾತ, ರಂಜಿತ್ ಕುಮಾರ್, ಅಶ್ವಥ್ ರೆಡ್ಡಿ, ರಾಜಪ್ಪ, ಗೀತಾ, ಬಾಬು, ಅಶೋಕ್, ಸುಮಲತಾ, ಮುನಿರಾಜು, ಕಾತ್ಯಾಯಿನಿ, ಪವಿತ್ರ, ಗೋಪಾಲ್ ರೆಡ್ಡಿ, ಸುಶೀಲಾ, ಶೋಭಾ ಹಾಜರಿದ್ದರು. ಈ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಬ್ಬ ಯಾರೇ ಪೇಷಂಟ್ ಕಾಯಿಲೆಯಿಂದ ಬರ್ತಾ ಇದ್ರೆ ತೊಂಸಂದ್ರ ಹೋಗ್ಬೇಕು. ಇಲ್ಲಿಂದ ಸುಮಾರು 5 ಕಿಲೋಮೀಟರ್ ದೂರ ತೊಂಸಂದ್ರಿಗೆ ಹೋಗ್ಬೇಕಾಗಿತ್ತು. ಹಾಗೆ ಎಲ್ಲರೂ ಹೊತ್ತು ಹೋಗ್ಬೇಕಾಗಿತ್ತು. ಇವತ್ತು ಒಂದು ಮಾತಾಡೋದು, ನಿಮ್ಮ ಪಂಚಾಯತಿಯಲ್ಲಿ ನೀವು ಎಷ್ಟೇ ರೋಗಿ ಮಾಡ್ರಿ ಮೋಲಿ ಮಾಡ್ರಿ ಅದು ಮತ್ತೆ ಕಿತ್ತೋಗ್ತದೆ, ಮತ್ತೆ ಹೊಸ ಮಾಡಬೇಕು. ಇಲ್ಲಿರುವಂತ ಜನ ಹೆಚ್ಚಿನ ಜನ ಇಷ್ಟು ತರಗತಿಗಳಲ್ಲಿ ಬಡಜನ ಆಗಿರೋದ್ರಿಂದ ಅವ್ರೇನಾದ್ರು ನೀವು ಒಂದು ಸರ್ಕಾರಿ ಆಸ್ಪತ್ರೆ ಕಟ್ಟಿ ಈ ಜನರಿಗೆ ನೀವು ಅನುಕೂಲ ಮಾಡಬೇಕು ಅಂತ ಹೇಳಿ ಅಣ್ಣ ರಾಮಣ್ಣ ಹೇಳಿದ್ರು. ಅವರ ಮಾರ್ಗದರ್ಶನದಲ್ಲಿ ನಮ್ಮ ಶಾಸಕರ ಆಶೀರ್ವಾದದಿಂದ ಇವತ್ತು ಸುಮಾರು 70-75 ಲಕ್ಷ ಸರ್ಕಾರಿ ಆಸ್ಪತ್ರೆ ನಿರ್ಮಾಣ ಮಾಡಲಿಕ್ಕೆ ಅವರು ಕಾರ್ಯಕ್ರಮರಾಗಿದ್ದಾರೆ ಮತ್ತು ನಮ್ಮ ಅಧ್ಯಕ್ಷರಾದ ಶ್ರೀಮತಿ ವೇದ ಕೇಶವ ಕಾರಣರಾಗ್ತಾರೆ. ಪಂಚಾಯಿತಿ ಸ್ವಂತ ಸಂಪನ್ಮೂಲ ವರ್ಗ 1ರಲ್ಲಿ ನೆರಗ ಗ್ರಾಮದ ಆರೋಗ್ಯ ಉಪಕೇಂದ್ರದ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭಕ್ಕೆ
ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳು ಆಗಿರ್ತಕ್ಕಂಥ ಶಿವಣ್ಣವರಿಗೆ ಸ್ವಾಗತ ಕೋರ್ತಾ, ಅದೇ ರೀತಿ ನೆರಗ ಗ್ರಾಮ ಪಂಚಾಯಿತಿಯ ವೇದ ಕೇಶಮೂರ್ತಿಯವರಿಗೂ, ವೇದ ಕೇಶಮೂರ್ತಿ ಅಧ್ಯಕ್ಷರು ಅವರು ಸ್ವಾಗತ ಕೋರ್ತಾ, ಅವರು ಈ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿ 30 ತಿಂಗಳಾಯಿತು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು, ಒಂದು 1 ಅವರ್ ಹೇಳ್ಬೇಕಾಗುತ್ತೆ, ಅಷ್ಟೊಂದಿದೆ. ಇವತ್ತು ಸಮಯ ಇಲ್ಲ. ಯಾಕೆಂದ್ರೆ ನಮ್ಮ ಸರ್ಕಾರಿ ರಜಾ ದಿನಗಳಲ್ಲಿ ಬಿಟ್ಟಿದ್ರೆ ಎಲ್ಲ ಪಂಚಾಯಿತಿಯಲ್ಲಿ ಕೂತ್ಕೊಂಡು ಎಲ್ಲ ಜನರ ಸಮಸ್ಯೆ ಸ್ಪಂದಿಸಿ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಿಗೂ ಅದೇ ರೀತಿ ಒಂದು ವಿಶ್ವಾಸ ಗಳಿಸಿಕೊಂಡು ಅವರಿಗೆ ಸಾಥ್ ಕೊಟ್ಟಂತ ನಮ್ಮ ನೆರಗಾಂವ್ ಗ್ರಾಮ ಪಂಚಾಯಿತಿಯ ಅವರು ಕೆಲಸ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗ್ಬೇಕು, ಸಕ್ರಿಯ ರಾಜ್ಯದಲ್ಲಿ ಇರಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ನೆರಗಾಂವ್ ಗ್ರಾಮ ಪಂಚಾಯಿತಿಯ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು, ತಂದೆ ತಾಯಿಗಳು, ಬಂಧು ಮಿತ್ರರು ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಅದೇ ರೀತಿ ಪತ್ರಕರ್ತ ಮಿತ್ರರಿಗೆ, ಮಾಧ್ಯಮ ಮಿತ್ರರಿಗೆ, ಆರಕ್ಷಕ ಠಾಣೆಯವರಿಗೆ ಮತ್ತೆ ವೈದ್ಯಕೀಯ ಡಾಕ್ಟರ್ ಏನು ಬಂದಿದ್ದಾರೆ ಎಲ್ಲರಿಗೂ ನಾನು ಸ್ವಾಗತ ಕೊಡ್ತಾ ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ಲ ಗಣ್ಯರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನೂತನ ಹಾಗೂ ಆರೋಗ್ಯ ಉಪಕೇಂದ್ರ ಉದ್ಘಾಟನಾ ಸಮಾರಂಭ ಹಮ್ಮಿಕೊಂಡಿದ್ದೇವೆ ಇವತ್ತು. ಅದಕ್ಕೆ ನಮ್ಮ ಮಾನ್ಯ ಶಾಸಕರು ಮತ್ತೆ ನಮ್ಮ ಪ್ರಭಾಕರ್ ರೆಡ್ಡಿ ಅವರು ಆಗಮಿಸಿದ್ದಾರೆ, ಮತ್ತೆ ವೈದ್ಯಾಧಿಕಾರಿಗಳು ಆಗಮಿಸಿದ್ದಾರೆ. ಅವರಿಗೆಲ್ಲ ಸ್ವಾಗತ ಹೋಗ್ತೇನೆ. ಮತ್ತೆ ಈ ಆರೋಗ್ಯ ಉಪಕೇಂದ್ರ ಮಾಡಬೇಕು ಅಂತ ನಾವು ಸಾಮಾನ್ಯ ಸಭೆಯಲ್ಲಿ ಇಟ್ಟಾಗ ನಮ್ಮ ಎಲ್ಲ ಸದಸ್ಯರು ಒಪ್ಪಿಗೆ ನೀಡಿ 20 ಲಕ್ಷ ಪಂಚಾಯತಿ ವರ್ಗವೊಂದರಲ್ಲಿ ನಾವು 20 ಲಕ್ಷ ಅದಕ್ಕೆ ಅಂತ ಮೀಸಲಿಡ್ತೀವಿ. ಅದು ಸಾಕಾಗಲ್ಲ ಅಂತ ಹೇಳಿ ನಮ್ಮ ಬಾಬಣ್ಣವರು ಅದನ್ನ ದೊಡ್ಡದಾಗೆ ಕಟ್ಟೋಣ, ಅದೇ ರೀತಿಯೋ ನಾನು ಅದಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಅದೇ ರೀತಿ ಅದಕ್ಕೆ ಅವರ ಸಪೋರ್ಟ್ ಇಲ್ಲ ಅಂದ್ರೆ ಇವತ್ತು ಆಗ್ತಾ ಇರಲಿಲ್ಲ ಅಂತ ನನ್ನ ಅಭಿಪ್ರಾಯ. ತುಂಬಾ ಚೆನ್ನಾಗಿ ಬಂದಿದೆ ಆರೋಗ್ಯ ಉಪಕೇಂದ್ರ, ಎಲ್ಲ ಬಡವರು ಅನುಕೂಲ ಆಗಲಿ ಅಂತ ಹೇಳಿ ಎಲ್ಲ ದೊಡ್ಡ ಮನಸ್ಸಿಂದ ಮಾಡಿದ್ದಾರೆ. ಅವರಿಗೆ ದೇವರ ಆರೋಗ್ಯ ಆಯುಷ್ಯ ಕೊಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಮತ್ತೆ ಈ ಕಾರ್ಯಕ್ರಮನ ನಾವು ತುಂಬಾ ಚೆನ್ನಾಗಿ ನಿರ್ವಹಿಸ್ಕೊಡ್ಬೇಕು ಅಂತ ಹೇಳಿ ನಾವು ಸಭೆಗಾಗ್ಲಿ ನಮ್ಮ ಆಶಾ ಮತ್ತೆ ಅಂಗನವಾಡಿ ಟೀಚರ್ಸ್, ನಮ್ಮ ಎಲ್ಲಾ ಸದಸ್ಯರು, ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಅತಿ ಹೆಚ್ಚಾಗಿ ಭಾಗವಹಿಸಿದ್ದೀರಾ. ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನ. ತುಂಬಾ ಸಂತೋಷದಿಂದ ಇವತ್ತು ನಾವು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಆರೋಗ್ಯ ಉಪಕೇಂದ್ರದ ಕಟ್ಟಡವನ್ನು ಉದ್ಘಾಟನೆಯನ್ನು ಮಾಡಿದ್ದೇವೆ. ಹುಟ್ಟು ಆಕಸ್ಮಿಕ, ಸಾವು ಅನಿವಾರ್ಯ. ಅಂದ್ರೆ ಮನುಷ್ಯ ಹುಟ್ಟೋದು ಆಕಸ್ಮಿಕ, ಹುಟ್ಟೋದಷ್ಟೇ. ಆದ್ರೆ ಸಾವು ಅನಿವಾರ್ಯ, ನಾವು ಸಾಯಲೇಬೇಕು. ಯಾವತ್ತಿದ್ರು ಇವತ್ತಲ್ಲ, ನಾಳೆ ಅಲ್ಲ, 100 ವರ್ಷ ಆಗಲಿ, 125 ವರ್ಷ ಆಗಲಿ, ಸಾಯಲೇಬೇಕು. ಆದರೆ ಅದ್ರ ಮಧ್ಯದಲ್ಲಿ ನಾವು ಏನು ಜೀವನದಲ್ಲಿ ಸಾಧನೆ ಮಾಡಿದ್ದೀವಿ ಅನ್ನೋದು ತುಂಬಾ ಮುಖ್ಯ. ಇವತ್ತು ಗ್ರಾಮ ಪಂಚಾಯತಿನಲ್ಲಿ 30 ತಿಂಗಳಿಂದನೂ ಕೂಡ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಶ್ರೀಮತಿ ವೇದ ಅವರು, ಉಪಾಧ್ಯಕ್ಷರು ಶ್ರೀನಿವಾಸ್ ಅವರು, ಎಲ್ಲ ಸದಸ್ಯರು ಕೂಡ ಯಾವುದೇ ಒಂದು ಗ್ರಾಮ ಪಂಚಾಯತಿನಲ್ಲಿ ಏನಾದರೂ ಕೂಡ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಸಹಕಾರ ಇಂಪಾರ್ಟೆಂಟ್. ಆ ರೀತಿಯಾಗಿ ಸಹಕಾರವನ್ನ ಎಲ್ಲ ಗ್ರಾಮ ಪಂಚಾಯತಿಯರ ಒಂದು ಸಹಕಾರದಿಂದ ಮತ್ತೆ ದಾನಿಗಳ ಒಂದು ಸಹಕಾರದಿಂದ ಇವತ್ತು ಒಂದು ಉತ್ತಮವಾದಂತ ಆರೋಗ್ಯ ಉಪಕೇಂದ್ರದ ಕಟ್ಟಡವನ್ನು ಕಟ್ಟಿರ್ತಕ್ಕಂಥದ್ದು ತುಂಬಾ ಸಂತೋಷಕರವಾದಂಥ ಸಂಗತಿ. ಅದೇ ರೀತಿಯಾಗಿ ಎಲ್ಲರೂ ಕೂಡ ಏನಾದರೂ ಕೂಡ ಅದನ್ನು ಮಾಡಬೇಕು, ಒಂದು ಜನಸಾಮಾನ್ಯರಿಗೆ ಸಹಾಯ ಆಗಬೇಕು ಅನ್ನುವಂಥ ಭಾವನೆ ಎಲ್ಲರೂ ಕೂಡ ಬರಲ್ಲ, ಅದು ಅಪರೂಪ. ಅಂತ ಸಂದರ್ಭದಲ್ಲಿ ನಮ್ಗೆ ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿ ಸದಸ್ಯರು ಕೂಡ ಅವರನ್ನು ಅಧ್ಯಕ್ಷನಾಗಿ ಮಾಡಿದಂಥ ಸಂದರ್ಭದಲ್ಲಿ, ಉಪಾಧ್ಯಕ್ಷನಾಗಿ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರ ಒಂದು ಸಹಕಾರದಿಂದ
ಇದು ಒಂದೇ ಅಲ್ಲ, ಇವತ್ತು ಸುಮಾರು 20 ಜನಕ್ಕೆ ನಮ್ಮ ವಾಟರ್ ಮ್ಯಾನ್ಸ್ ನೀರು ಬಿಡುವಂತ ಕೆಲಸ ಮಾಡುವಂಥವ್ರಿಗೆ ಪಂಚಾಯತಿ ವತಿಯಿಂದ ನಮ್ಮ ಬಾಬುರವರ ಒಂದು ಸಹಕಾರದಿಂದ, ನಮ್ಮ ಬಾಬುವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಸಾಲದು. ಯಾಕೆ ಅಂತ ಹೇಳಿದ್ರೆ ಆತನಲ್ಲಿ ತುಂಬಾ ಒಂದು ದೊಡ್ಡ ಗುಣ. ಯಾರಿಗೆ ಎಂಥ ಸಂದರ್ಭದಲ್ಲಿ ಕೂಡ ಯಾರಿಗೊಬ್ಬರಿಗೆ ಸಹಾಯ ಆಗಬೇಕು ಅನ್ನುವಂಥ ಮನಸ್ಸನ್ನು ಇಟ್ಕೊಂಡಿರ್ತಕ್ಕಂಥ ನಮ್ಮ ಬಾಬು ರೆಡ್ಡಿ ಅವರು, ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ನಮ್ಮ ಕೇಶವರವರ ಎಲ್ಲರ ಸಹಕಾರದಿಂದ 20 ಜನಕ್ಕೆ ಇವತ್ತು ವಾಟರ್ ಮ್ಯಾನ್ಗಳಿಗೆ TVS, ಒಂದೊಂದು TVS ಬಂದು 70,000 ರೂಪಾಯಿ, ಸುಮಾರು 20 ಜನಕ್ಕೂ ಕೂಡ ಇವತ್ತು ಕೊಡ್ತಾರೆ. ಯಾಕೆಂದ್ರೆ ಅವರು ನಡ್ಕೊಂಡು ಓಡಾಡಿ ಈ ನೀರು ಬಿಡುವಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ಅವ್ರಿಗೆ ಕಷ್ಟ ಆಗುತ್ತೆ ಅಂತೇಳಿ ಅವರು ಕೂಡ ಇವತ್ತು 20 ಜನಕ್ಕೆ TVS ಕೊಡುವಂಥ ಕೆಲಸವನ್ನ ಕೂಡ ಮಾಡಿದ್ದಾರೆ. ಮತ್ತೆ ಬಾಬುರವರು ಈ ಒಂದು ಕಟ್ಟಡಕ್ಕೆ ಹೆಚ್ಚಿನ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಎಲೆಮರೆ ಕಾಯ್ತಾರೆ, ಎಲ್ಲೋ ಒಂದು ಕಡೆ ಸಹಾಯ ಆಗಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ಕಟ್ಟಡಕ್ಕೆ ಎಲೆಮರೆ ಕಾಯ್ತಾರೆ ಸಹಕಾರವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ವಿಶೇಷವಾಗಿ ನನ್ನ ಆತ್ಮೀಯರಾದಂತಹ ಬಾಬು ರೆಡ್ಡಿ ಅವರಿಗೆ ನಾನು ಗ್ರಾಮ ಪಂಚಾಯತಿ ಮತ್ತು ನಮ್ಮ ತಾಲೂಕಿನ ಜನತೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಇವತ್ತು ಅನೇಕ ರಸ್ತೆಗಳು ಹದಗೆಟ್ಟು ಸಮಸ್ಯೆ ಆಯಿತು. ಯಾಕೆಂದ್ರೆ ಇಂದಿನ ಸರ್ಕಾರದಲ್ಲಿ 4 ವರ್ಷಗಳ ಕಾಲ ನಮಗೆ ಯಾವುದೇ ರೀತಿಯಾದಂಥ ಒಂದು ಅನುದಾನವನ್ನ ಹಿಂದಿನ ಸರ್ಕಾರ ಕೊಟ್ಟಿಲ್ಲ. ಯಾಕಂದ್ರೆ ನಾವು ಬೇರೆ ಪಕ್ಷ, ಅದೊಂದು ಬೇರೆ ಪಕ್ಷ ಅನ್ನುವಂಥ ಉದ್ದೇಶ. ಆದ್ರಿಂದ ಸ್ವಲ್ಪ ಸಮಸ್ಯೆಗಳು ಆಯಿತು. ಹಿಂದಿನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ಅನುದಾನ ಕೊಟ್ಟಿದ್ರೆ ರಸ್ತೆಗಳು ಈ ರೀತಿಯಾಗಿ ಹಾಳಾಗಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. 2013ರ ಒಂದು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ರಸ್ತೆಗಳು ಕೂಡ ಕೇಳಿ ಗ್ರಾಮಗಳಿಗೆ ಕಾಂಕ್ರೀಟು ಮತ್ತು ಡಾಂಬರೀಕರಣ ಹಾಕುವಂಥದ್ದನ್ನು ಮಾಡ್ಕೊಂಡು ಬಂದಿವಿ. ಅದೇ ರೀತಿಯಾಗಿ ಈ ಸಾರಿನೂ ಕೂಡ ನಮ್ಮ ಮುಗಳೂರಿಂದ ಗುಂಜೂರವರೆಗೂ ಅದೊಂದು ಸ್ವಲ್ಪ ದೂರ ಇದೆ, ಅದಕ್ಕೂ ಕೂಡ ಇವತ್ತು ಅನುದಾನವನ್ನು ಹಾಕ್ತಿದ್ದಾರೆ. ಎಲ್ಲಿ ಅಂತ ಹೇಳಿದ್ರೆ ಕತ್ರಗುಪ್ಪೆಯಿಂದ ಗುಂಜೂರವರೆಗೂ ಸ್ವಲ್ಪ ಪೆಂಡಿಂಗ್ ಇದೆ, ಅದಕ್ಕೂ ಕೂಡ 57 ಲಕ್ಷ ರೂಪಾಯಿ ಅನುದಾನ ಹಾಕಿ ಆ ರಸ್ತೆ ಇವತ್ತೇನು ಮುಗಳೂರಿಂದ ನಮ್ಮ ಗುಂಜೂರವರೆಗೂ ರಸ್ತೆ ಹೋಗ್ತಾ ಇದೆ, ಆ ಪೆಂಡಿಂಗ್ ಇರ್ತಕ್ಕಂಥದ್ದು 57 ಲಕ್ಷ ರೂಪಾಯಿ ಹಾಕಿ ಆ ರಸ್ತೆ ಕ್ಲಿಯರ್ ಮಾಡೋದಕ್ಕೆ ಕ್ರಮವನ್ನು ತಗೊಂಡಿದ್ದೇವೆ. ಅದೇ ರೀತಿಯಾಗಿ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹೆಗ್ಗೊಂಡಳ್ಳಿ ಗ್ರಾಮದಿಂದ ತಿಪ್ಸಂದ್ರ, ಗುಂಜೂರು, ಕತ್ರಗುಪ್ಪೆ ರಸ್ತೆಯಿಂದ ಹಳಸಳ್ಳಿ ಗ್ರಾಮದವರೆಗೆ ಸುಮಾರು 1,40 ಲಕ್ಷ ರೂಪಾಯಿನಲ್ಲಿ ರಸ್ತೆ ಡಾಂಬರೀಕರಣ ಮಾಡುವಂಥದಕ್ಕೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆಯಲ್ಲಿದೆ. ಅದು ಕೂಡ ಕೆಲಸ ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗ್ತದೆ. ಅದೇ ರೀತಿಯಾಗಿ ಈ ಒಂದು ಗ್ರಾಮ ಪಂಚಾಯತಿಗೆ ನಮ್ಮ ನೆರಿಗಾ ರಸ್ತೆಯಿಂದ ಮುದ್ರಾನಗರವರೆಗೂ 2.5 ಕೋಟಿ ರೂಪಾಯಿ ಅನುದಾನವನ್ನು ಇವತ್ತು ಹಾಕಿಸಿದ್ದೇವೆ. ಅದೇ ರೀತಿಯಾಗಿ ನಮ್ಮ ನೆರಿಗಾ ರಸ್ತೆಯಿಂದ ಚಂಬೇನಹಳ್ಳಿವರೆಗೂ ಕೂಡ ಸುಮಾರು 5 ಕೋಟಿ ರೂಪಾಯಿ ಅನುದಾನವನ್ನು ಹಾಕಿದ್ದೇವೆ. ಅದೇ ರೀತಿ ನಮ್ಮ ಬೀಕಲಹಳ್ಳಿ ಗ್ರಾಮದಿಂದ ಚಿಕ್ಕದಾಸರಹಳ್ಳಿ ಮಾರ್ಗವಾಗಿ ಬೋಯಿಪಾಳ್ಯ ಜಂಕ್ಷನ್ ರಸ್ತೆವರೆಗೂ ಕೂಡ 3.5 ಕೋಟಿ ರೂಪಾಯಿ ಅನುದಾನ ಹಾಕಿದ್ದೇವೆ. ಮತ್ತೆ ನಮ್ಮ ನೆರಿಗಾ ಗ್ರಾಮದಿಂದ ಜಂತ್ರನಹಳ್ಳಿ ಕ್ರಾಸ್ವರೆಗೆ 3 ಕೋಟಿ ರೂಪಾಯಿ ಅನುದಾನ ಹಾಕಿದ್ದೇವೆ. ಅದೇ ರೀತಿಯಾಗಿ ನೆರಿಗಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೆಕ್ಕೊಂಡಿ ಧ್ವಂಸದಿಂದ ಚಿಕ್ಕನೆಕ್ಕುಂದಿ ರಸ್ತೆ ಅಭಿವೃದ್ಧಿಗೆ 2 ಕೋಟಿ ರೂಪಾಯಿ ಹಾಕಿದ್ದೇವೆ. ಅದೇ ರೀತಿ ನಮ್ಮ ರಾಮನಾಯಕನಹಳ್ಳಿಯಿಂದ ಕತ್ರಗುಪ್ಪೆ ರಸ್ತೆ ಅಭಿವೃದ್ಧಿಗೆ 2.5 ಕೋಟಿ ರೂಪಾಯಿ ಹಾಕಿದ್ದೇವೆ. ಅದೇ ರೀತಿ ಕತ್ತಗುಪ್ಪೆ ಗ್ರಾಮದಿಂದ ತಿರುಚೌಡದನಹಳ್ಳಿ ಧ್ವಂಸಂದ್ರ ಮಾರ್ಗವಾಗಿ ಧ್ವಂಸಂದ್ರಕ್ಕೆ 4 ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಿದ್ದೇವೆ. ಈ ರೀತಿಯಾಗಿ ಈ ಭಾಗದಲ್ಲಿರ್ತಕ್ಕಂಥ ರಸ್ತೆಗಳಿಗೆ ಹೆಚ್ಚಿನ ಒಂದು ಒತ್ತನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದೇವೆ. ಅದ್ರ ಜೊತೆಯಲ್ಲಿ ಗ್ರಾಮದ ಒಳಗಡೆ ನೆರಿಗಾ ಗ್ರಾಮಕ್ಕೆ 50 ಲಕ್ಷ ರೂಪಾಯಿ ಕಾಂಕ್ರೀಟ್ ರಸ್ತೆ ಮಾಡುವಂಥದಕ್ಕೆ, ಅದೇ ರೀತಿ ಕತ್ರಗುಪ್ಪೆ ಗ್ರಾಮಕ್ಕೆ 50 ಲಕ್ಷ ರೂಪಾಯಿ, ತಿಪ್ಸಂದ್ರ ಗ್ರಾಮಕ್ಕೆ 50 ಲಕ್ಷ ರೂಪಾಯಿ, ಹೆಗ್ಗೊಂಡಹಳ್ಳಿ ಗ್ರಾಮಕ್ಕೆ 50 ಲಕ್ಷ, ರಾಮನಾಯಕನಹಳ್ಳಿ ಗ್ರಾಮಕ್ಕೆ 50 ಲಕ್ಷ, ಹಳಸಳ್ಳಿ ಗ್ರಾಮಕ್ಕೆ 50 ಲಕ್ಷ, ಮಧುರಾನಗರ ಗ್ರಾಮಕ್ಕೆ 50 ಲಕ್ಷ, ಚಿಕ್ಕನೆಕ್ಕುಂದಿ ಗ್ರಾಮಕ್ಕೆ 50 ಲಕ್ಷ,
ಹೆಬ್ಬಂದಿ ದುಮ್ಸಂದ್ರ ಗ್ರಾಮಕ್ಕೆ 50 ಲಕ್ಷ, ಚಿಕ್ಕದಾಸರಹಳ್ಳಿ, ಜಂಕನಹಳ್ಳಿ ಮತ್ತೆ ಗೋನಗಟ್ಟಪುರ ಈ ಗ್ರಾಮಗಳಿಗೆ ಎಲ್ಲ ಗ್ರಾಮಗಳು ಕೂಡ 55 ಲಕ್ಷ ರೂಪಾಯಿ ಹಾಕ್ಸಿದ್ದಾರೆ. ಹಿಂದಿನ ದಿನಗಳಲ್ಲಿ ಕೆಲಸ ಸ್ವಲ್ಪ ಕಡಿಮೆ ಆಯಿತು, ಆದರೆ ಈ ಭಾಗದಲ್ಲಿ ಇನ್ನೂ ಯಾವುದಾದ್ರೂ ಕೂಡ ತುಂಬ ಇಂಪಾರ್ಟೆಂಟ್ ರಸ್ತೆ ಏನಾದರೂ ಕೂಡ ಬಿಟ್ಟು ಹೋಗಿದ್ರೆ ನಮ್ಮ ಮುಖಂಡರು, ಗ್ರಾಮದ ಮುಖಂಡರು, ಗ್ರಾಮ ಪಂಚಾಯತಿಯವರು ನನಗೆ ಅದರ ಪಟ್ಟಿಯನ್ನು ಕೊಡಬೇಕು. ಆ ಮುಂದಿನ ಸಾಲಿನಲ್ಲಿ ಈ ಬಜೆಟ್ ಆದಮೇಲೆ ಆ ರಸ್ತೆಗಳನ್ನು ಕೂಡ ನಾನು ತ್ವರಿತಗತಿಯಲ್ಲಿ ತಗೊಂಡು ಟೆಂಡರ್ ಪ್ರಕ್ರಿಯೆ ಆದ ತಕ್ಷಣ ಆ ರಸ್ತೆಗಳನ್ನು ಡಾಂಬರೀಕರಣ ಮಾಡುವಂಥದ್ದಕ್ಕೆ ಚಾಲನೆಯನ್ನು ಕೊಡ್ತೇವೆ. ಮತ್ತೆ ನಮ್ಮ ಸರ್ಕಾರ ಬಂದರೆ ಇವತ್ತು ಈ ಸರ್ಜಾಪುರ ಭಾಗದಲ್ಲಿ ಆನೇಕಲ್ಲಿ ಸುಮಾರು 150 ಬೆಡೆಡ್ ಹಾಸ್ಪಿಟ್ಲು ಈಗಾಗಲೇ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಅದ್ರ ಜೊತೆಯಲ್ಲಿ ESI ಹಾಸ್ಪಿಟ್ಲು ಮಾನ್ಯ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾರ್ಮಿಕ ಸಚಿವರಾದ ಮೇಲೆ ಅವರು 2017 ನಾನು ಆಗಿನ ಒಂದು ಸಂದರ್ಭದಲ್ಲಿ ನಾನು ಎಲೆಕ್ಷನ್ ನಿಂತ್ಕೊಂಡು ಸೋತಿದ್ದೆ. ಏನಾದರೂ ಮಾಡಿ ನಮ್ಮ ಆನೇಕಲ್ ಭಾಗದಲ್ಲಿ ಇವತ್ತು 5-6 ಇಂಡಸ್ಟ್ರಿಯಲ್ ಏರಿಯಾ ಇದೆ. ಇವತ್ತು ಎಬ್ಗೋಡ್ ಇಂಡಸ್ಟ್ರಿಯಲ್ ಏರಿಯಾ, ವಂಸಂದ್ರ ಇಂಡಸ್ಟ್ರಿಯಲ್ ಏರಿಯಾ, ವೀರ್ಸಂದ್ರ ಇಂಡಸ್ಟ್ರಿಯಲ್ ಏರಿಯಾ, ತಿಪ್ಪಲ್ ಇಂಡಸ್ಟ್ರಿಯಲ್ ಏರಿಯಾ, ಜಿನಿ ಇಂಡಸ್ಟ್ರಿಯಲ್ ಏರಿಯಾ, ಈ ರೀತಿಯಾಗಿ ನಮ್ಮಲ್ಲಿ 5-6 ಕೈಗಾರಿಕಾ ಪ್ರದೇಶಗಳಿರುವಂತಹ ಸಂದರ್ಭದಲ್ಲಿ ತುಂಬಾ ಜನ ಕಾರ್ಮಿಕರು ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಬಂದು ತುಂಬಾ ಬಡತನದಲ್ಲಿ ಇವತ್ತು ಬಾಡಿಗೆ ಮನೆಗಳಲ್ಲಿದ್ದು ಅವರು ಕೆಲಸವನ್ನ ಮಾಡುವಂತ ಸಂದರ್ಭದಲ್ಲಿ ಅವರ ಒಂದು ಆರೋಗ್ಯದ ದೃಷ್ಟಿಯಿಂದ ESI ಹಾಸ್ಪಿಟಲ್ ಸುಮಾರು 200 ಬೆಡೆಡ್ ಹಾಸ್ಪಿಟಲ್ ಇವತ್ತು ಇಗ್ಲೂರು ಕಟ್ಟೆ ಕೆಳಗಡೆ ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. ಅದು ಹೋದ ವರ್ಷ ಅದನ್ನ ಉದ್ಘಾಟನೆಯನ್ನು ಕೂಡ ನಾವು ಮಾಡಿದ್ವಿ. ಅದೇ ರೀತಿ ನಮ್ಮ ಧ್ವಂಸದಲ್ಲಿ ಸುಮಾರು 33 ಕೋಟಿ ರೂಪಾಯಿ ವೆಚ್ಚದಲ್ಲಿ 100 ಬೆಡ್ ಹಾಸ್ಪಿಟಲ್ 100 ಹಾಸಿಗೆಗಳ ಆಸ್ಪತ್ರೆಯನ್ನ ನಮ್ಮ ಈ ಸರ್ಜಾಪುರ ಭಾಗದಲ್ಲಿ ಇರ್ತಕ್ಕಂಥ ಜನಸಾಮಾನ್ಯರಿಗೆ ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ಆ ಒಂದು ಆಸ್ಪತ್ರೆಯಲ್ಲಿ ಎಲ್ಲಾ ಸೌಕರ್ಯಗಳು, ಆಪರೇಷನ್ ಥಿಯೇಟರ್ ಸಮೇತ, ಕಣ್ಣು ಪರೀಕ್ಷೆ ಮಾಡುವಂತ ಸಮಯ, ECG, ಶುಗರ್ ಟೆಸ್ಟ್, BP ಟೆಸ್ಟ್, ಪ್ರತಿಯೊಂದು ಕಾಯಿಲೆಗಳಿಗೆ ಟೆಸ್ಟ್ ಮಾಡುವಂಥದ್ದು ಎಲ್ಲ ಅನುಕೂಲ ಇರ್ತಕ್ಕಂಥ ಹಾಸ್ಪಿಟಲ್, 100 ಬೆಡೆಡ್ ಹಾಸ್ಪಿಟಲ್ ಅನ್ನ ಈಗಾಗಲೇ ಗುದ್ದಿ ಪೂಜೆ ಮಾಡಿ ಕೆಲಸನೂ ಕೂಡ ನಡೀತಾ ಇದೆ. ಬರೋದು, ಫೋಟೋ ತೋರಿಸೋದು, ನಾನೇನು ಮಾಡ್ಬಿಟ್ಟೆ ಅಂತ ಹೇಳಿ ಬಿಡಿಸ್ಕೊಳ್ಳೋದು, ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ₹1 ಸಹಾಯವನ್ನ ಇವತ್ತು ಜನಸಾಮಾನ್ಯರಿಗೆ ಇವತ್ತು ಕೇಂದ್ರ ಸರ್ಕಾರದಿಂದ ಆಗಿದೆ. ಅದಕ್ಕೋಸ್ಕರ ಇವತ್ತು ನಮ್ಮ ಬಡವರ ಪರವಾಗಿರ್ತಕ್ಕಂಥ ನಮ್ಮ ಸರ್ಕಾರ, ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ನೇತೃತ್ವದ ನಮ್ಮ ಸರ್ಕಾರ, ನಿಮ್ಮೆಲ್ಲರ ಆಶೀರ್ವಾದದಿಂದ ನೀವೆಲ್ಲರೂ ಕೂಡ ನಮ್ಗೆ ಓಟ್ ಹಾಕಿಲ್ಲ ಅಂತ ಹೇಳಿದ್ರೆ ಇವೆಲ್ಲರೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸರ್ಕಾರ ಅಧಿಕಾರಕ್ಕೆ ಬಂದಿಲ್ಲ, ಏನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದೇ ರೀತಿಯಾಗಿ ಇವತ್ತು ಗ್ರಾಮ ಪಂಚಾಯತಿನೂ ಕೂಡ ಎಲ್ಲ ಒಂದು ಗ್ರಾಮ ಪಂಚಾಯತಿಯ ಒಂದು ಸಹಕಾರದಿಂದ ಇವತ್ತು ಈ ಉತ್ತಮವಾದಂಥ ಕೆಲಸಗಳನ್ನ ಇವತ್ತು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ನಾನು ಗ್ರಾಮ ಪಂಚಾಯತಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಇದೆಲ್ಲರೂ ಕೂಡ ಮಾಡಲಿಕ್ಕೆ ನಮ್ಮ ಬಾಬು ರೆಡ್ಡಿ ಅವರ ಒಂದು ಪ್ರೇರೇಪಣೆ ಮತ್ತೆ ನಮ್ಮ ಕೇಶವ ಮತ್ತೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ನಮ್ಮ ಎಲ್ಲಾ ಮುಖಂಡರು ಕೂಡ ಸೇರಿ ಇಂಥ ಒಂದು ಉತ್ತಮವಾದ ಕೆಲಸವನ್ನು ತಾವೆಲ್ಲರೂ ಕೂಡ ಸೇರಿ ಮಾಡಿದ್ದೀರ. ನಿಮಗೆ ನಮ್ಮ ತಾಲೂಕಿನ ಜನತೆಯ ಪರವಾಗಿ ನಾನು ವೈಯಕ್ತಿಕವಾಗಿ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ನಾನು 2 ಮಾತನ್ನು ಮುಗಿಸ್ತೇನೆ.
ಇವತ್ತು ನಮ್ಮ ನೆರಗ ಗ್ರಾಮ ಪಂಚಾಯಿತಿಯ ವತಿಯಿಂದ ಮತ್ತು ನಮ್ಮ ಬಾಬು ರೆಡ್ಡಿರವರ ಒಂದು ಸಹಕಾರದಿಂದ, ದಾನಿಗಳ ಸಹಕಾರದಿಂದ ಇವತ್ತು ನಮ್ಮ ನೆರಗ ಗ್ರಾಮದಲ್ಲಿ ನೂತನವಾಗಿ ಆಸ್ಪತ್ರೆ ಕಟ್ಟಡವನ್ನು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಅದ್ರ ಜೊತೆಯಲ್ಲಿ ವಾಟರ್ ಮ್ಯಾನ್ಸ್ 20 ಜನ ಇದ್ದಾರೆ. ಅವ್ರ 20 ಜನಕ್ಕೂ ಕೂಡ ಇವತ್ತು 20 ಜನಕ್ಕೂ ಕೂಡ ಒಂದು TVS ಮೋಟ್ರ್ ಗಾಡಿಗಳನ್ನು ಕೂಡ ಇವತ್ತು ಕೊಟ್ಟಿದ್ದೇವೆ. ಅದೇ ರೀತಿ ಗ್ರಾಮ ಪಂಚಾಯತಿನಲ್ಲಿ ಎಲ್ಲ ಕಡೆಯೂ ಕೂಡ ಇವತ್ತು ಹೆಚ್ಚು ಕಡಿಮೆ ಎಲ್ಲ ಗ್ರಾಮಗಳಲ್ಲೂ ಕೂಡ ಇಮಾಸ್ಟೈಟ್ಸು, ಅದೇ ರೀತಿಯಾಗಿ ಫಿಲ್ಟರ್ ವಾಟರ್ಸು ಎಲ್ಲ ಗ್ರಾಮಗಳಲ್ಲೂ ಕೂಡ ಇವತ್ತು ಮಾಡಿದ್ದೇವೆ. ಇವತ್ತು ಗ್ರಾಮ ಪಂಚಾಯತಿನಲ್ಲಿ ಸಿಕ್ಕಂಥ ಒಂದು ಅವಕಾಶದಲ್ಲಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಶ್ರೀಮತಿ ವೇದಾರವರು, ಅವರ ಪತಿಗಳಾದಂಥ ನಮ್ಮ ಸ್ನೇಹಿತರಾದಂಥ ಕೇಶವರವರು, ನಮ್ಮ ಬಾಬು ರೆಡ್ಡಿರವರ ಒಂದು ಸಹಕಾರದೊಂದಿಗೆ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಉಪಾಧ್ಯಕ್ಷರ ಸಹಕಾರದೊಂದಿಗೆ ಇವತ್ತು ಉತ್ತಮವಾದಂಥ ಒಂದು ಕೆಲಸವನ್ನು ಇವತ್ತು ಮಾಡಿದ್ದಾರೆ. ನಾನು ವೈಯಕ್ತಿಕವಾಗಿ ಮತ್ತು ತಾಲೂಕಿನ ಜನತೆಯ ಪರವಾಗಿ ಗ್ರಾಮ ಪಂಚಾಯತಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ನೆರಗ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ನೆರಗ ಗ್ರಾಮದಲ್ಲಿ ನಮ್ಮ ಶಾಸಕರ ಸಹಾಯದಿಂದ ಮತ್ತು ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಗ್ರಾಮ ಪಂಚಾಯತಿಗಳ ಸದಸ್ಯರ ಒಂದು ನೇತೃತ್ವದಲ್ಲಿ ಸರ್ಕಾರಿ ಒಂದು ಆಸ್ಪತ್ರೆಯನ್ನು ಸುಮಾರು 70 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದೀವಿ. ಇದು ನಮಗೆ ತುಂಬ ಸಂತೋಷದ ವಿಚಾರ. ಯಾಕೆಂದರೆ ಇಲ್ಲಿ ಸುತ್ತಮುತ್ತಲಲ್ಲೇ ನಮ್ಮ ಸರ್ಜಾಪುರ, ಧ್ವಂಸಂದ್ರ ದೂರದ ಹಳ್ಳಿಗಳಿಗೆ ಹೋಗಬೇಕಾಗಿತ್ತು, ದೂರದ ಇದಕ್ಕೆ ಹೋಗಬೇಕಾಗಿತ್ತು ಹೆಡ್ ಕ್ವಾರ್ಟರ್ಗೆ. ನಮ್ಮ ನೆರಗದಲ್ಲಿ ಆಗಿರೋದ್ರಿಂದ ತುಂಬ ಸಂತೋಷ ಆಗ್ತಾಯಿದೆ, ಜನಗಳಿಗೆ ಭಾರಿ ಅನುಕೂಲ ಆಗ್ತಾಯಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ನೆರಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಶೌಚಾಲಯಗಳನ್ನ ನಿರ್ಮಿಸಬೇಕು, ಅದನ್ನು ಶೀಘ್ರದಲ್ಲೇ ಮಾಡ್ತೀವಿ ಅಂತ ಹೇಳ್ತಾ. ಸರ್, ವಾಟರ್ಮ್ಯಾನ್ಗಳಿಗೆ 20 ವಾಟರ್ಮ್ಯಾನ್ಗಳಿಗೆ ಗಾಡಿಗಳು ಕೊಟ್ಟಿದ್ದೀರಾ, ಅದರ ಉದ್ದೇಶ ಸುಮಾರು ಹಳ್ಳಿಗಳು ದೂರ ದೂರ ಮನೆಗಳೆಲ್ಲ ತೋಟಗಳಲ್ಲಿ ಅಲ್ಲಿ ಎಲ್ಲ ಕಟ್ಕೊಂಡಿದ್ದಾರೆ. ಬೋರ್ವೆಲ್ಗಳು ಸುಮಾರು ದೂರದಲ್ಲೆಲ್ಲ ಹಾಕಿದ್ದಾರೆ. ಅಲ್ಲೆಲ್ಲ ಓಡಾಡಬೇಕಾಗುತ್ತೆ, ರಾತ್ರಿ ಹಗಲು ಅಂದಿರ ಅವರು ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಅವ್ರೂ ಪಾಪ ಚುನಾವಣಾ ಅದು ಇದು ಎಲ್ಲ ವೋಟರ್ ಲಿಸ್ಟು ಎಲ್ಲ ಓಡಾಡಬೇಕಾಗುತ್ತೆ. ಅವ್ರಿಗೂ ಮುಂದಿನ ಫೆಬ್ರವರಿ ಈ ಪಂಚಾಯತಿ ವ್ಯಾಪ್ತಿನಲ್ಲಿ, ನೆರಗ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಒಂದು 10 ಬೈಕ್ಗಳನ್ನ ಅವ್ರಿಗೂ ಮುಂದಿನ 16ನೇ ತಾರೀಕು ನಮ್ಮ ಯಗ್ಗಂಡಳ್ಳಿಯಲ್ಲಿ ಅಂಗನವಾಡಿ ಕಟ್ಟಡ ಉದ್ಘಾಟನೆ ಇದೆ, ಆ ದಿನ ಅವ್ರಿಗೂ ಕೊಡ್ತೀವಿ. ನನಗೆ ಅಸಮಾಧಾನ ಇದೆ. ಯಾಕೆ ಅಂದರೆ ನಮ್ಮ ಸುಮಾರು ನಮ್ಮ ಆನೇಕಲ್ ತಾಲೂಕಲ್ಲಿ ಸುಮಾರು ಗ್ರಾಮ ಪಂಚಾಯತಿಗಳಿದ್ದಾವೆ, ನಗರಸಭೆ, ಪುರಸಭೆ ಎಲ್ಲ ಇದ್ದಾವೆ. ಸುಮಾರು ಮಹಿಳೆಯರಿಗೂ ಸ್ಥಾನಗಳು ಎಲ್ಲ ಹಳ್ಳಿಯಲ್ಲಿ ಒಬ್ರಿಗೆ ಸಿಗ್ತಾಯಿತ್ತು. ಅದನ್ನ ಇವಾಗ ನಮ್ಮ ಅಭಿವೃದ್ಧಿ ದೃಷ್ಟಿಯಿಂದ ಗ್ರೇಟರ್ ಬೆಂಗಳೂರು ಮಾಡ್ತಾ ಇದ್ದಾರೆ. ನಾವೇನು ಮಾಡೋಕ್ಕಾಗಲ್ಲ. ನೆರಗ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಇತಿಹಾಸದಲ್ಲಿ ಉಳ್ಕೊಳ್ಳೋಂಥ ದಿನ ಇದು. ಏಕಂತಂತಂದರೆ ಸರ್ಕಾರಿ ಆಸ್ಪತ್ರೆಯನ್ನು ಇವತ್ತು ಉದ್ಘಾಟನೆ ಮಾಡಿದಂಥ ಮಾನ್ಯ ಬಿ ಶಿವಣ್ಣವರು ಶಾಸಕರು ಮತ್ತು ನಮ್ಮೆಲ್ಲರ ನೆಚ್ಚಿನ ಅಣ್ಣಾದಂಥ ಬಾಬಣ್ಣವರು ಈ ಒಂದು ಹಾಸ್ಪಿಟ್ಲಿಗೆ ಹೆಚ್ಚಿನ ಒತ್ತು ಕೊಟ್ಟಂಥವರು ನಮ್ಮ ವೇದ ಕೇಶವಮೂರ್ತಿಯವರು ಹಾಗೂ ನಮ್ಮ ಬಾಬಣ್ಣವರ ನೇತೃತ್ವದಲ್ಲಿ ಇವತ್ತು ಇಡೀ ಪಂಚಾಯಿತಿ, ಹಾಸ್ಪಿಟ್ಲ್ ಅಂತಲ್ಲ ಇಡೀ ಪಂಚಾಯಿತಿ, ನಮ್ಮ ನೆರಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಇವತ್ತು ಕೋಟ್ಯಾಂತರ ರೂಪಾಯಿ ಅನುದಾನಗಳನ್ನು ಪಂಚಾಯತಿಯಿಂದ ಕೊಟ್ಟು ಇವತ್ತು ಪ್ರತಿ ಹಳ್ಳಿಯಲ್ಲೂ ಕೂಡ ರಸ್ತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ವಿದ್ಯುತ್ ದೀಪಗಳಾಗಿರ್ಬೋದು, ಮತ್ತು ಅಂಗನವಾಡಿಗಳು ನಾವು ಹೆಗ್ಗಂಡಹಳ್ಳಿಯಲ್ಲಿ ಒಂದಾಗಿದೆ, ನಕ್ಕುಂದಮ್ಮ ಸಂದರ್ಭದಲ್ಲಿ ಒಂದಾಗಿದೆ. ಹೆಗ್ಗಂಡಹಳ್ಳಿಯಲ್ಲಿ ಹೆಚ್ಚಿನ ಅನುದಾನ ಕೊಟ್ಟರು ನಮ್ಮ ಅಧ್ಯಕ್ಷರು. ನಮಗೆ ಒಂದು ಪುರಾತನ ದೇವಸ್ಥಾನ, ಬಸವೇಶ್ವರ ದೇವಸ್ಥಾನ ಇತ್ತು, ಅಲ್ಲಿ ಒಂದು ಕಲ್ಯಾಣಿ ಒಂದು 300-400 ವರ್ಷಗಳ ಇತಿಹಾಸದಲ್ಲಿ ಅದು ಯಾರೂ ಕೂಡ ಅದನ್ನ ಅಭಿವೃದ್ಧಿ ಪಡಿಸಿರಲಿಲ್ಲ. ನಮ್ಮ ಅಧ್ಯಕ್ಷರು ಮತ್ತು ಬಾಬಣ್ಣವರ ನಮ್ಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾದಂಥ ಕಾಂತರಾಜ್ ಅವರು ಎಲ್ಲರ ಸಹಕಾರದಿಂದ ಇವತ್ತು ಒಂದು ಕಲ್ಯಾಣಿಯನ್ನು ಮಾಡಿದ್ದೀವಿ. ಅದು ಕೂಡ ಇತಿಹಾಸದಲ್ಲಿ ಉಳ್ಕೊಳ್ತದೆ. ಮತ್ತು ನಮ್ಮ ಬಾಬಣ್ಣವರು ಇವತ್ತೇನು ನಮಗೆಲ್ಲ ಮಾರ್ಗದರ್ಶನ ಏನು ತೋರಿಸಿದ್ರು, ಅದರ ಒಂದು ಫಲ ಇವತ್ತೇನು ನಮ್ಮ ಪಂಚಾಯತಿಯಲ್ಲಿ ಅಭಿವೃದ್ಧಿಗಳು ನೋಡ್ತಾ ಇದ್ದಾರೆ. ಹಾಗೆ ನಮ್ಮ ವಾಟರ್ಮ್ಯಾನ್ಗಳು ತುಂಬಾ ಕಷ್ಟಪಟ್ಟು ಹಳ್ಳಿಗಳಲ್ಲಿ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹೋಗಿ ಮೋಟ್ರ್ ಆನ್ ಮಾಡೋಂಥ ವ್ಯವಸ್ಥೆ ಇತ್ತು. ಇದಕ್ಕೆ ಬಾಬಣ್ಣವರು ಅವ್ರನ್ನ ಕಷ್ಟ ನೋಡಿ ಅಧ್ಯಕ್ಷರಿಗೆ ಮತ್ತು ನಮಗೆ ನಾನು ಗಾಡಿಗಳು ಕೊಡಿಸ್ತೀನಿ, ಅವ್ರಿಗೆ ನೀವು ಗಾಡಿಗಳು ಕೊಡಿಸಿ
ಅವರು ಪಾಪ ಇದು ಅವ್ರ ಕಷ್ಟ ನಮಗೆ ನೋಡಿದ್ದೀವಿ ಅಂಥೇಳಿ ಬಾಬಣ್ಣವರು ನಮಗೆ ಸಲಹೆ ಕೊಟ್ಟರು. ಅವರೇ ನಮ್ಮ ಬಾಬಣ್ಣ ಸ್ವಂತ ಖರ್ಚಲ್ಲಿ ಇವತ್ತು ನಮಗೆ ಹಾಸ್ಪಿಟ್ಲಿಗೆ ಒಂದು 50 ಲಕ್ಷ ಮತ್ತು ಗಾಡಿಗಳಿಗೆ 20 ಗಾಡಿಗಳು ಕೊಡಿಸಿದ್ದೇವೆ. ಮತ್ತು ಈಗ ಒಂದು ಮನವಿ ಬಂದಿತ್ತು ಅಂಗನವಾಡಿ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು, ಅಣ್ಣ ನಮಗೂ ಒಂದು ಗಾಡಿ ಬೇಕು, ನಾವು ಹಳ್ಳಿಗಳಲ್ಲಿ ಓಡಾಡಬೇಕು ಅಂತೇಳಿ. ಅದಕ್ಕೂ ಕೂಡ ನಮ್ಮ ಬಾಬಣ್ಣವರು ಹೆಗ್ಗಂಡಳ್ಳಿಯಲ್ಲಿ ಯಾವತ್ತು ಅಂಗನವಾಡಿ ಉದ್ಘಾಟನೆ ಆಗ್ತದೆ ಆವತ್ತು ಗಾಡಿಗಳು ಸಹ ಕೊಡೋಣ, ಅವ್ರಿಗೂ ಕೂಡ ಕೊಡೋಣ. ಪಾಪ ಅವರು ಕೂಡ ಅಣ್ಣ ಎಲ್ಲ ಬರ್ತಾರೆ, ಡೇಟು ಮಾತಾಡ್ಬಿಟ್ಟೋಣ. ನಮ್ಮ ಒಂದು ತೀರ್ಮಾನ ಮಾಡಿ ಒಂದು ಸಭೆಯನ್ನು ನಾವು ತಿಳಿಸ್ತೀವಿ ಅಣ್ಣಾಜಿಯವರು. ಹಾಗಾಗಿ ಈ ಹೆಚ್ಚಿನ ಒಂದು ಅಭಿವೃದ್ಧಿಗೆ ಸಹಕರಿಸಿದಂಥ ಎಲ್ಲ ನಮ್ಮ ಜೊತೆಯಲ್ಲಿದ್ದಂಥ 22 ಸದಸ್ಯರು ಕೂಡ ಅವರು ಕೂಡ ನಮ್ಗೆ ಸಹಕರಿಸಿದ್ದಾರೆ. ಅವರು ಕೂಡ ಧನ್ಯವಾದಗಳು ಹೇಳ್ತಾ, ಇವತ್ತು ಈ ಒಂದು ಐತಿಹಾಸಿಕ ದಿನ ನಮ್ಮೆಲ್ಲರಿಗೂ ಒಳ್ಳೆಯದಾಗಿದೆ, ಈ ಬಡ ಜನರಿಗೆ ಒಳ್ಳೆಯದಾಗಿದೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಆರೋಗ್ಯ ಉಪಕೇಂದ್ರ ಉದ್ಘಾಟನೆ ಸಮಾರಂಭ ಇತ್ತು. ಅದಕ್ಕೆ ಮೂಲ ಕಾರಣ ನಮ್ಮ ಬಾಬಣ್ಣವರು ಹಾಸ್ಪಿಟಲ್ ಮಾಡಬೇಕು ಅಂತ ಹೇಳಿದಾಗ 20 ಲಕ್ಷ ಮಾತ್ರ ಪಂಚಾಯತಿಯಿಂದ ಹಾಕಿದ್ವಿ. 20 ಲಕ್ಷ ಏನಕ್ಕೂ ಸಾಕಾಗಲ್ಲ ಅಂತೇಳಿ ಅವರೇ ಇನ್ನು ಮಿಕ್ಕಿದ 50 ಲಕ್ಷ ಆಗಷ್ಟು ಅವರೇ ಸ್ವಂತ ದುಡ್ಡಿಂದ ಕೊಟ್ಟು ಇವತ್ತು ಉಪಕೇಂದ್ರನ ನಿರ್ಮಿಸಿದ್ದೀವಿ. ಮತ್ತು ಯಾವಾಗಲೂ ವಾಟರ್ಮ್ಯಾನ್ಗಳು ದೂರ ಹೋಗಿ ಮೋಟ್ರ್ಗಳು ಆನ್ ಮಾಡಬೇಕು ಮತ್ತು ಎಲ್ಲೋ ಕೆರೆಗಳಲ್ಲಿರುತ್ತೆ, ದೂರ ಇರುತ್ತೆ ಅಂತ ಹೇಳಿದಾಗ ಇವತ್ತಿನ ದಿನವೇ ನಾವು ಅದನ್ನು ಕೊಡೋಕ್ಕೆ ಸೂಕ್ತ ಅಂತೇಳಿ ಅಣ್ಣವರು ಗಾಡಿಗಳು ತರಿಸಿದ್ದಾರೆ. ಅವ್ರಿಗೆ ಕೊಡೋಕ್ಕೆ ಇವತ್ತಿನ ದಿನ ಒಳ್ಳೆ ದಿನ ಅಂತೇಳಿ ಇವತ್ತು ತರಿಸಿ ಅವ್ರ ಕೈಯಿಂದ ಕೊಡ್ಸೋಣ ಅಂತೇಳಿ ನಾವು ಇವತ್ತಿನ ದಿನ ಇಟ್ಕೊಂಡಿದ್ದೀವಿ. ನಾವು ಇವತ್ತೇನು ಅಧ್ಯಕ್ಷರು ಅಂತ ಆಗಿದ್ದೀವಿ ಅಂದರೆ ಅದಕ್ಕೆ ಮೂಲ ಕಾರಣ ನಮ್ಮ ಬಾಬಣ್ಣವರು. ಎಲ್ಲೋ ಒಂದು ಮೂಲೆಯಲ್ಲಿದ್ದವ್ರನ್ನ ಗುರುಸಿ ನಮ್ಮನ್ನು ಈ ಸ್ಥಾನಕ್ಕೆ ತಂದು ಮೊದಲು ಆದ್ಯತೆ ಪಂಚಾಯತಿ ನಾವು ಅಧ್ಯಕ್ಷರಾದಮೇಲೆ ಮೊದಲು ಮಾದರಿ ಪಂಚಾಯತಿ ಮಾಡಬೇಕು ಅಂತ ಅವತ್ತು ಹೇಳಿದರು. ಅವರು ನಮಗೇನು ಪಂಚಾಯತಿಯಲ್ಲಿ ಅನುದಾನ ಇದೆ ಅದರಲ್ಲಿ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಅವರು ಸಹಕಾರದಿಂದ ಇವತ್ತು ಒಳ್ಳೊಳ್ಳೆ ಕೆಲಸಗಳಾಗಿದೆ. ನೆರಗದಲ್ಲಿ ಎಲ್ಲ ಐ ಮಾಸ್ಕ್ ಲೈಟ್ಗಳಾಗಿರ್ಬೋದು, ಮತ್ತು ಚರಂಡಿ ವ್ಯವಸ್ಥೆ ಆಗಿರ್ಬೋದು, ನೈರ್ಮಲ್ಯಕ್ಕೆ ಆಗಿರ್ಬೋದು, ಮತ್ತು ಹೆಗ್ಗಂಡಲ್ಲಿ ಅಂಗನವಾಡಿಗೆ 15 ಲಕ್ಷ ಅದಕ್ಕಾಗಿರ್ಬೋದು. ತಿಪ್ಸಂದ್ರ ಸ್ಕೂಲು 60 ವರ್ಷದಿಂದ ಯಾರೂ ಅಲ್ಲಿ ಕೈ ಇಟ್ಟಿರಲಿಲ್ಲ. ಎಲ್ಲ ತುಂಬಾ ಅಲ್ಲಿ ಸಮಸ್ಯೆಗಳು ಬರ್ತಾಯಿತ್ತು. ಯಾವಾಗಲೂ ಬಂದು ಆ ಟೀಚರ್ಸು ಬಂದು ಸಮಸ್ಯೆಗಳು ಹೇಳ್ತಾಯಿದ್ರು. ತಿಪ್ಸಂದ್ರ ಸ್ಕೂಲ್ಗೂ ಸಮೇತ ನಾವು ಅದನ್ನು ನವೀಕರಣಗೊಳಿಸಿ ಅದನ್ನೂ ಒಂದು ದಿವಸ ಉದ್ಘಾಟನೆ ಇಟ್ಕೊಂಡಿದ್ದೀವಿ. ಅಣ್ಣವ್ರು ಬರಬೇಕು, ಅವತ್ತೂ ಕೂಡ ಹೇಳ್ತೀವಿ. ಹಿಂಗೆ ಮಾದರಿ ಪಂಚಾಯತಿ ಆಗೋಕ್ಕೆ ಮೂಲ ಕಾರಣ ಬಾಬಣ್ಣವರು. ಅವ್ರಿಗೆ ದೇವರು ಇದೇ ರೀತಿ ನಮ್ಮಂಥವ್ರನ್ನ ಇನ್ನು ಅವರು ಇದರ ಸಹಭಾಗಿತ್ವದಲ್ಲಿ ಎಷ್ಟೋ ಜನ ಬೆಳಿಬೇಕು. ದೇವರು ಅವ್ರನ್ನ ಚೆನ್ನಾಗಿಟ್ಟಿರಲಿ, ಅವ್ರಿಗೆ ಒಳ್ಳೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ. ವಿಶೇಷವಾಗಿ ಇಂದು ದಿನ ಇತಿಹಾಸ ಪುಟದಲ್ಲಿ ಬರೆದಿರುವಂತಹ ದಿನ. ಯಾಕೆ ಅಂತಂದರೆ ನಾವು ಇಲ್ಲೇ ಹುಟ್ಟಿ ಬೆಳೆದಿರೋದು, ನಾವು ತಿಪ್ಸಂದ್ರ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿದ್ದು. ನಾವು ಮೊದಲನೇ ಬಾರಿ ನಮ್ಮ ಧರ್ಮಪತ್ನಿ ಪವಿತ್ರ ಅವರು ಸದಸ್ಯರಾದ ಮೇಲೆ ಏನು ಕೆಲಸ ಮಾಡಬೇಕಂತಂದರೆ ನಮಗೆ ಗೊತ್ತಿರಲಿಲ್ಲ. 5 ವರ್ಷ ಅವಧಿ ಇತ್ತು. 5 ವರ್ಷ ಅವಧಿಯಲ್ಲಿ 2.5 ವರ್ಷ ಏನೇ ಆಗಲಿ ಏನು ಕೆಲಸನೂ ಆಗಿಲ್ಲ. ಯಾವ ಚೇರ್ಮನ್ ಇದ್ದರು, ಇತಿಹಾಸ ಪುಟದಲ್ಲೇ ಬರೆದಿರುವಂಥ ದಿನ. ಯಾಕೆ ಅಂತಂದರೆ ಈ ಅಧ್ಯಕ್ಷರು ಆದಮೇಲೆ, ಅಧ್ಯಕ್ಷರು ಆಗೋಕ್ಕಿಂತ ಮುಂಚೆ ಏನೂ ಕೆಲಸ ಆಗಿಲ್ಲ. ಅಧ್ಯಕ್ಷರು ಆದರೆ ಅವರ ಬಾಬಣ್ಣವರ ನೇತೃತ್ವದಲ್ಲಿ ನಮ್ಮದು ಪಂಚಾಯಿತಿ ಆಯಿತು. ನಮ್ಮ ಬಾಬಣ್ಣವರು ಏನು ಮಾರ್ಗದರ್ಶನ ನೀಡ್ತಾರೋ ನಮ್ಮ ಅಧ್ಯಕ್ಷರಿಗೆ ಅದೇ ರೀತಿಯಲ್ಲೇ ಕೆಲಸ ಕಾರ್ಯಗಳೆಲ್ಲ ಮಾಡಿಕೊಟ್ರು. 22 ಸದಸ್ಯರಿದ್ದು 22 ಸದಸ್ಯರಲ್ಲಿ ಯಾರನ್ನೂ ಭೇದ ಭಾವ ನೋಡಿದಿರ ಒಂದೇ ಸಮನಾಗಿ ಎಲ್ಲರಿಗೂ ಕೆಲಸ ಕೊಟ್ಟು ಎಲ್ಲ ಕ್ಲೀನಾಗಿ ಕೆಲಸ ಮಾಡಿ ಎಲ್ಲ ಕರ್ಕೊಂಡು ನಮ್ಮ ಅಧ್ಯಕ್ಷರು ಕರ್ಕೊಂಡು ಬಂದು. ಅದೇ ರೀತಿ ಈ ಹಾಸ್ಪಿಟ್ಲ್ ಉದ್ಘಾಟನೆಗೆ ಬರೀ 20 ಲಕ್ಷ ನಮ್ಮ ವರ್ಗದಿಂದ ನಮ್ಮ ಅಧ್ಯಕ್ಷರು ಎಲ್ಲ ಬಾಡಿ ಎಲ್ಲ ಡಿಸೈಡ್ ಮಾಡಿ ಅವ್ರು ಕೊಟ್ಟರು. ಉಪಾಧ್ಯಕ್ಷರು ಅಧ್ಯಕ್ಷರೆಲ್ಲ ಡಿಸೈಡ್ ಮಾಡಿ ಕೊಟ್ಟರು. ಆದರೆ ಅದಕ್ಕೆ ವೆಚ್ಚ ಬಂದ್ಬಿಟ್ಟು 70 ಲಕ್ಷ ಆಗಿದೆ. 70 ಲಕ್ಷ ಸುಮ್ಮನೆ ಅಂತ ಅಲ್ಲ ಹಣ. ಈ ಕಾಲದಲ್ಲಿ ಯಾರೇ ಆಗಲಿ 1 ರೂಪಾಯಿ ಕೊಡಬೇಕಂದ್ರೆ ಹಿಂದೆ ಮುಂದೆ ತುಳಿತಾರೆ. ಸೊ ಬಾಬಣ್ಣಂಥವರು ನಮಗೆ ಇಡೀ ತಾಲೂಕಿಗೆ ಬೇಕು. ಅವರು ಬರೀ ನಮ್ಮ ಪಂಚಾಯತಿಗೆ ಮೀಸಲಾಗಿರಬಾರ್ದು. ನಮ್ಮ ಉದ್ದೇಶ ಇಡೀ ತಾಲೂಕಿಗೆ ಮೀಸಲಾಗಿರ್ಬೇಕು ಅನ್ನೋದು ನಮ್ಮ ಉದ್ದೇಶ. ಈಗ ವಾಟರ್ ಮ್ಯಾನ್ಗಳು ಅದೇ ರೀತಿ ಗಾಡಿಗಳು 22 ಗಾಡಿಗಳು ಬೇರೆ ಕೊಡ್ತಾ ಇದ್ದಾರೆ. ಯಾಕೆ ಕೊಡ್ತಾ ಇದ್ದಾರೆ? ಈಗ ವಾಟರ್ ಮ್ಯಾನ್ ಬಂದುಬಿಟ್ಟು ಒಂದು ಊರಲ್ಲಿ ನೀರು ಬಿಡಬೇಕಂತಂದರೆ ಏನೋ ಒಂದು ಆದರೆ ಫೋನ್ ಮಾಡಿ ಹೇಳಿದ ತಕ್ಷಣ ನೈಟ್ 11 ಗಂಟೆ 1 ಗಂಟೆಗೆಲ್ಲ ಹೋಗಬೇಕಾಗುತ್ತೆ, ಬರಬೇಕಾಗುತ್ತೆ. ಅವ್ರ ಹತ್ರ ಗಾಡಿ ಇರಲ್ಲ. ಸೊ ಅದು ಉದ್ದೇಶವಾಗಿ ಬೇರೆ ಊರಲ್ಲಿ ಎಲ್ಲ ಕೊಟ್ಟಿಲ್ವ. ಆದರೆ ಬಾಬಣ್ಣವರು ಒಂದೇ ಒಂದು ಮಾತು ಹೇಳಿದ್ರು, ನಾನು ಈ ಹಾಸ್ಪಿಟ್ಲ್ ಉದ್ಘಾಟನೆ ದಿನ ನಾನು ಅವರಿಗೆ ಗಾಡಿಗಳನ್ನು ಕೊಡ್ತೀನಿ, ನನ್ನ ಸ್ವೈತ್ಯ ಹಣದಿಂದ ಕೊಡ್ತೀನಿ ಅಂತ ಕೊಟ್ಟಿದ್ದಾರೆ. ಅವರ ದೊಡ್ಡ ಮನಸ್ಸು ಇತಿಹಾಸದಲ್ಲಿ ಬರಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗೆ ಅಧ್ಯಕ್ಷರು ಹೇಳ್ದಂಗೆ ಅವರು ಒಂದು ಲೆಕ್ಕದಲ್ಲಿ ದೇವರು ಅಂತ ನಾನು ಭಾವಿಸ್ತೀನಿ. ಅದು ನಾನು ಯಾಕೆ ಅಂತಂದರೆ ದೇವ್ರನ್ನ ಪೂಜೆ ಮಾಡ್ತೀನಿ, ಹಾಗೆ ಬಾಬಣ್ಣನೂ ಪೂಜೆ ಮಾಡ್ತೀನಿ. ಯಾವತ್ತೂ ಅಷ್ಟೇ
ಜಾತಿ ಭೇದ ಇಲ್ದಿರ ಬಾಬಣ್ಣು ನಮಗೆ ಎಲ್ಲ ಕೆಲಸ ಕಾರ್ಯಗಳೆಲ್ಲ ಕೊಟ್ಟು ಮಾಡಿದ್ದಾರೆ. ಸೊ ಅವರಿಗೆ ಇದೇ ರೀತಿ ಹಣ, ಆರೋಗ್ಯ, ಆಯಸ್ಸು ದೇವರು ಅವರಿಗೆ ಉನ್ನತ ಸ್ಥಾನ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತು ನಮ್ಮೂರಲ್ಲಿ ನೆರಗ ಗ್ರಾಮದಲ್ಲಿ ಸುಮಾರು ನನಗೆ ಇವಾಗ 40 ವರ್ಷದಿಂದ ಬರೋರೆಲ್ಲ ನಾವು ಇವಾಗ ಹಾಸ್ಪಿಟ್ಲ್ ಕಟ್ತೀವಿ, ನಾಳೆ ಕಟ್ತೀವಿ, ಇನ್ನೊಂದು ದಿನ ಕಟ್ತೀವಿ, ಇನ್ನೊಂದು 5 ವರ್ಷದಲ್ಲಿ ಕಟ್ತೀವಿ, ನಮ್ಗೆ ಓಟ್ ಹಾಕ್ರಿ ಅಂತೆಲ್ಲ ಹೇಳ್ಕೊಂಡು ಬಂದಿದ್ದರು. ಏನೋ ದೇವರು ನಮ್ಮ ಅವಧಿಯಲ್ಲಿ ಬಾಬಣ್ಣವರ ಕೃಪಾ ಕಟಾಕ್ಷದಲ್ಲಿ ಇವತ್ತು 2 ಫ್ಲೋರು ಹಾಸ್ಪಿಟ್ಲಾಗಿದೆ. ನಮಗೆ ಅದು ನಮ್ಮ ಮೆಂಬರಾಗಿ ನಮ್ಮ ಅವಧಿಯಲ್ಲಿ ಆಗಿರೋದು ನಮ್ಮ ಪುಣ್ಯ. ಅದೇ ರೀತಿ ನಮ್ಮ ಚೇರ್ಮನ್ ವೇದಕೇಶಮೂರ್ತಿ ಅವರು ಸಹ ಏನೇ ಕೆಲಸ ಆಗಲಿ ಬಂದು ಕೇಳಿದ ತಕ್ಷಣ ಮೋರಿಗಳಾಗಲಿ, ರೋಡ್ ಆಗಲಿ, ನೀರಿಗಾಗಲಿ ತುಂಬ ನಮಗೆ ಸಪೋರ್ಟ್ ಕೊಟ್ಟು ಸುಮಾರು 1.5 ಕೋಟಿ ನಮ್ಮೂರಿಗೆ ಅನುದಾನ ಕೊಟ್ಟು ಅಭಿವೃದ್ಧಿ ಮಾಡಿದ್ದಾರೆ. ಅವ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ಬಾಬಣ್ಣವರು ನಮಗೆ ಏನೇ ಒಂದು ಕೆಲಸ ಆಗಲಿ, ಒಂದು ದಿನ ಹಿಂಗೆ ಎಲ್ಲ ಒಂದು ಜಾಗದಲ್ಲಿ ಊಟಕ್ಕೆ ಕರೆದಿದ್ರು, ಹೋದಾಗ ರಸ್ತೆಯಲ್ಲಿ ಬಂದಿದ್ದರು. ಆ ರಸ್ತೆ ನೋಡಿಬಿಟ್ಟು ಏನಪ್ಪ ಹಿಂಗೆ ಇಟ್ಟಿದ್ದೀರ ನಿಮ್ಮ ಪಂಚಾಯತಿಯಲ್ಲಿ, ನಮಗೆ ಇದು ಅಂತೇಳಿ ತಕ್ಷಣ ಆವಾಗಲೇ ಎಲ್ಲ ಒಂದು 10 JCBಗಳು ಕರೆಸಿ ಎಲ್ಲ ವೆಟ್ ಮಿಕ್ಸ್ ಸ್ವಂತ ಹಣದಿಂದ ಅವರು ಮಾಡಿಸಿ ರೋಡ್ಗೂ ಅವತ್ತು ಇದು ಮಾಡಿದ್ರು. ಮತ್ತು ಇವಾಗ ಶೌಚಾಲಯಗಳು ಸಹ ಮೇನ್ ಜಾಗದಲ್ಲಿ ಕಟ್ಟಬೇಕಂತ ಅವರು ಹೇಳಿದ್ದಾರೆ. ನಮ್ಮ ಅವಧಿಯಲ್ಲಿ ಅದು ಮುಗಿಸ್ತೀವಿ. ಮತ್ತು ನಮ್ಮ ವಾಟರ್ ಮ್ಯಾನ್ಗಳಿಗೆ ಗಾಡಿಗಳು ಅದನ್ನು ಎಲ್ಲ ಇವಾಗ ನಿಮ್ಮ ಮುಂದೆ ನೀವೇನು ನೋಡ್ದಂಗೆ ಈ ಇತಿಹಾಸ ಆನೇಕಲ್ ತಾಲೂಕಲ್ಲಿ ಯಾರೋ ಕೊಟ್ಟಿರಲಿಲ್ಲ, ಅದು ನಮ್ಮ ಪಂಚಾಯಿತಿಯಲ್ಲಿ ಕೊಟ್ಟಿದ್ದಾರೆ. ಅದು ನಮ್ಮ ಅವಧಿಯಲ್ಲಿ ನಮಗೂ ಒಂಥರ ತುಂಬ ಸಂತೋಷ. ಮತ್ತು ಬಾಬಣ್ಣವ್ರು ಯಾವುದೇ ಒಂದು ಕೆಲಸ ಆಗಲಿ ಈ ಎರಡನೇ ಮಾತಿಲ್ಲ, ನಾವಿದ್ದೀವಿ ನೀವು ಮಾಡಿರಿ, ನಾವು ನಿಮ್ಮ ಮುಂದೆ ಇದ್ದೀವಿ ಅಂತೇಳಿ ನಮ್ಮ ಹಾಸ್ಪಿಟ್ಲಿಗೆ ಸುಮಾರು ಅವ್ರ ಕೈಯಿಂದ 50 ಲಕ್ಷ ಯಾರೂ ಕೊಡೋದ ಅಂಥದ್ದು ಸ್ವಂತ 50 ಲಕ್ಷ ಕೊಟ್ಟು ನಮಗೆ ಹಾಸ್ಪಿಟ್ಲ್ ಮಾಡಿಕೊಟ್ಟಿದ್ದಾರೆ. ನಮ್ಮೂರಲ್ಲಿ ನಾವು ಅವ್ರನ್ನ ಸಾಯೋವರೆಗೂ ಮರೆಯಲ್ಲ. ಇದೇ ರೀತಿ ಅವರು ಇನ್ನೂ ಹೆಚ್ಚಿನ ಹುದ್ದೆ ಕೊಟ್ಟು ಅವ್ರ ಮುಂದೆ ನಮಗೆ ಮಾರ್ಗದರ್ಶಿ ಆಗಿರಲಿ, ನಾವು ಅವ್ರ ಹಿಂದೆ ಇರ್ತೀವಿ ಅಂತೇಳಿ ಈ ಮೂಲಕ ತಿಳಿಸ್ತೀನಿ.